ಅಸಾಧ್ಯ ಎಂಬುದನ್ನು ಸಾಧಿಸುವುದೇ ನಮ್ಮ ಗುರಿಯಾಗಿ ಇರಬೇಕು. ಮತ್ತು ಅಷ್ಟೇ ಅಲ್ಲದೆ ಒಂದು ಜ್ಯೋತಿಷ್ಯಗಾರನಾಗಿಯೋ ಅಥವಾ ಒಂದು ಜ್ಯೋತಿಷ್ಯದ ಮೂಲಕವಾಗಿ ಏನೇನೆಲ್ಲ ಮಾಡಬಹುದು ಎಂಬುದನ್ನು ಈಗಾಗಲೇ ನಿಮ್ಮ ಮುಂದೆ ನಾವು ತರ್ತಾ ಇದ್ದೇವೆ ಆಗಾಗ ಒಂದೊಂದು ಕಥೆಗಳನ್ನು. ಆದರೆ ಇವತ್ತಿನ ದಿವಸ ಹೇಳಲಿಕ್ಕೆ ಹೊರಟಂತಹ ವಿಚಾರ ಅಂತ ಹೇಳಿದರೆ ಒಂದು ಅದ್ಭುತವಾದಂತಹ ವಿಚಾರ. ಮನುಷ್ಯನಿಗೆ ಯಾವ್ಯಾವ ರೀತಿಯಾದಂತಹ ಕಷ್ಟಗಳು ಬರ್ತದೆ ಅಂತ ನಾವು ಊಹಿಸ್ಲಿಕ್ಕೂ ಕೂಡ ಸಾಧ್ಯವಾಗಲ್ಲ. ಅಂತಹ ಒಂದು ಕುಟುಂಬದಲ್ಲಿ, ಬಡ ಕುಟುಂಬದಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಯೋರ್ವರಿಗೆ ಒಮ್ಮೆ ಕಿಡ್ನಿಯ ಸಮಸ್ಯೆ ಉಂಟಾಯಿತು. ತದನಂತರದಲ್ಲಿ ಆರೋಗ್ಯ ಸ್ವಲ್ಪ ಚೇತರಿಸ್ತಾ ಇದೆ ಎಂಬಂತಹ ರೀತಿಯಲ್ಲಿ ಆ ಸಮಸ್ಯೆಯಿಂದ ಹೊರಗೆ ಬಂದರು ಅಂತ ಹೇಳಿದ ತಕ್ಷಣದಲ್ಲಿ ಜ್ವರ ಹೇಳ್ತಕ್ಕಂಥದ್ದು ಉಂಟಾಗತ್ತೆ. ತದನಂತರದಲ್ಲಿ ಆ ವ್ಯಕ್ತಿಗಳಿಗೆ ಶುಗರ್ ಹೇಳ್ತಕ್ಕಂಥ ಸಮಸ್ಯೆಯು ಕಾಣಿಸ್ಕೊಳತ್ತೆ. ಬರೀ ಪತಿಗೆ ಮಾತ್ರ ಅಲ್ಲ, ಪತ್ನಿಗೂ ಕೂಡ ಇಂತಹ ರೀತಿಯಲ್ಲಿ ಅವರು ಬಳಲಿ ಹೋಗ್ತಾರೆ ಕೆಲವು ಸಮಯಗಳಲ್ಲಿ. ಆದರೂ ಕೂಡ ನಂಬಿರ್ತಕ್ಕಂಥ ದೇವರು ಕೈಯನ್ನು ಬಿಡುವುದಿಲ್ಲ. ತಮ್ಮ ಹತ್ರ ವಿಶೇಷವಾಗಿ ದೊಡ್ಡ ರೀತಿಯಾದಂಥ ಖರ್ಚುಗಳನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂದ್ಕೊಂಡು ಅವರು ನಮ್ಮ ಹತ್ರ ಬಂದು ಅಲ್ಲಿ ಆಗ್ತಕ್ಕಂತಹ ಸಮಸ್ಯೆಯನ್ನು ತೋಡ್ಕೊಂಡಂತಹ ಸಮಯದಲ್ಲಿ ಅದಕ್ಕೆ ಸೂಕ್ತವಾದಂತಹ ಪರಿಹಾರವನ್ನು ಕಂಡುಹಿಡಿದು ಅವರಿಗೆ ಹೇಳಿ, ಇದರ ಜೊತೆಯಲ್ಲಿ ಅವರಿಗೆ ಆಗಿರ್ತಕ್ಕಂತಹ ಸಮಸ್ಯೆಗಳಿಂದ ಹೊರಗಡೆ ತಂದಿರ್ತಕ್ಕಂಥದ್ದು. ಜೊತೆಯಲ್ಲಿ ಶುಗರನ್ನು ಕೂಡ ಒಂದು ರೀತಿಯಲ್ಲಿ ಗಂಡನಿಗಾಗಿರ್ಬೋದು, ಹೆಂಡತಿಗಾಗಿರ್ಬೋದು ಕಂಟ್ರೋಲಲ್ಲಿ ಇಟ್ಕೊಂಡು ಯಾವ ಔಷಧಿಯೂ ಕೂಡ ಇಲ್ಲದೆ ಅವರು ಆರಾಮಾಗಿ ಜೀವಿಸ್ತಾ ಇರತಕ್ಕಂಥದ್ದು ನಮ್ಮ ಕಣ್ಣೆದುರಿಗೆ ಇರತಕ್ಕಂಥದ್ದು. ಮತ್ತು ಅಷ್ಟೇ ಅಲ್ಲದೆ ಈಗ ಕೆಲವೇ ಸಮಯಗಳ ಹಿಂದೆ ಆ ವ್ಯಕ್ತಿಗಳು ಬಂದು ತುಂಬ ಸಂತೋಷವನ್ನು ವ್ಯಕ್ತಪಡಿಸಿದರು. ಇದು ಕೇವಲ 6 ತಿಂಗಳಿನಲ್ಲಿ ಆದ ಒಂದು ಘಟನೆ. ಹಾಗಾಗಿ ಅಸಾಧ್ಯವನ್ನು ಸಾಧಿಸುವುದೇ ನಮ್ಮ ಗುರಿ.